ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಕೆಲವೊಂದಷ್ಟು ಕ್ಲಾರಿಟಿ ಕೂಡ ಇದಕ್ಕಿದೆ. ಅಂಡ್ ಇವಾಗ ನಾವೆಲ್ಲರೂ ಕಾಯ್ತಾ ಇರುವಂತದ್ದು 23ನೇ ಕಂತಿನ ಹಣ ಇಷ್ಟು ದಿನ ಆದ್ರೂ ಸಮೇತ ಬಂದಿಲ್ಲ. ಅಂಡ್ ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು. ದೀಪಾವಳಿ ಕೊಡ್ತೀವಿ ಅಂತ ಅಂದ್ರು, ದಸರಾ ಕೊಡ್ತೀವಿ ಅಂತ ಅಂದ್ರು, ಎಲ್ಲ ಮುಗ್ದು ನವೆಂಬರ್ಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಮುಗಿಸಾಯ್ತು. ಇನ್ನೂ ಸಮೇತ 23ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಜಮಾ ಆಗ್ಲಿಲ್ಲ. ಕರೆಕ್ಟ್ ಅಲ್ವಾ? ಸೊ ಕೆಲವೊಂದಷ್ಟು ಜನರಿಗೆ ಬಹಳಷ್ಟು ಕನ್ಫ್ಯೂಷನ್ಗಳು ಇದಾವೆ. ಈಗ ಸರ್ಕಾರ ಹೇಳಿರುವಂತ ಕೆಲವೊಂದಷ್ಟು ಮಾಹಿತಿಗಳನ್ನ ನಿಮ್ಮೊಟ್ಟಿಗೆ ನಾನು ಹೇಳ್ತೀನಿ. ಸ್ವಲ್ಪ ಬೇಜಾರ್ ಅನ್ನಿಸ್ಬೋದು ಅಂಡ್ ಕನ್ಫ್ಯೂಷನ್ ಕೂಡ ಸರ್ಕಾರದವರು ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ವಿವರಣೆನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ವಿಡಿಯೋನ ವಾಚ್ ಮಾಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈಗ ದಸರಾ ದೀಪಾವಳಿಗೆಲ್ಲ ಆಯ್ತು, 21, 22 ಕ್ಲಿಯರ್ ಮಾಡ್ತೀವಿ, ಆಮೇಲೆ 23, 24 ಬಿಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದು ದಿನ ಸೆಂಟ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನಂದ್ರು, 23ನೇ ಕಂತಿನ ಹಣ ಸಮೇತ ನಾವು ಜಮಾ ಮಾಡ್ಲಿಕ್ಕೆ ಶುರು ಮಾಡಿದೀವಿ. ನಾವು ಆಲ್ರೆಡಿ ಅಮೌಂಟ್ ನ ನಮ್ಮ ಟ್ರೆಜರಿಯಿಂದ ರಿಲೀಸ್ ಮಾಡಿದೀವಿ. ಇವಾಗ ನಿಮ್ಮ ಖಾತೆಗಳಿಗೆ ಬರ್ಬೇಕಾಗಿರೋದಷ್ಟೇ ಬಾಕಿ ಇರೋದು, ನಾವು ರಿಲೀಸ್ ಮಾಡಿಬಿಟ್ಟಿದೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕೊಟ್ರು. 23ನೇ ಕಂತಿನ ಹಣನ ಎಷ್ಟು ಜನಕ್ಕೆ ಇದುವರೆಗೂ ಬಂದಿದೆ ಅಂತ ಕೇಳಿ, ನಾನು ಪ್ರತಿ ಸತಿ ಗೃಹಲಕ್ಷ್ಮಿ ವಿಡಿಯೋ ಮಾಡಿದಾಗ 23ನೇ ಕಂತಿನ ಹಣ ಎಷ್ಟು ಜನ ಮಹಿಳೆಯರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಕೂಡ ನಾನು ಹೇಳ್ತೀನಿ. ಬಹಳಷ್ಟು ಜನ ಬಂದಿಲ್ಲ ಅಂತಾನೆ ಇವತ್ತು ಸಹ ನನಗೆ ಕಮೆಂಟ್ ಹಾಕ್ತಾ ಇರುವಂತದ್ದು. ಯಾಕೆ ಬಂದಿಲ್ಲ ಅಂತ ನಾವು ಇಷ್ಟು ದಿನ ಆದ್ಮೇಲೆ ಸರ್ಕಾರಕ್ಕೆ ನಾವು ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀವಿ, ಅವ್ರಿಗೆ ಎಚ್ಚರಿಸ್ತಾನೆ ಇರ್ತೀವಿ. ಅವರೇ ನಮ್ಮ ವಿಡಿಯೋ ನೋಡಲ್ಲ ಅಂತಲ್ಲ, ಅವ್ರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಜನಸಾಮಾನ್ಯರದು ಪ್ರಾಬ್ಲಮ್ಗಳು ಗೊತ್ತಾಗದೆ ನಮ್ಮಂತ ವಿಡಿಯೋಸ್ಗಳು ಮಾಡೋದ್ರಿಂದ, ನಿಮ್ಮಂತವ್ರು ಅದಕ್ಕೆ ವಾಪಸ್ಸು ಕಮೆಂಟ್ ಹಾಕೋದ್ರಿಂದ ಈಗ ಕ್ಲಾರಿಟಿ ಸಿಕ್ಕಿರೋದೇನು ಅಂದ್ರೆ, ನಾವು 23ನೇ ಕಂತಿನ ಹಣನ ರಿಲೀಸೇ ಮಾಡಿಲ್ಲ, ನಾವವತ್ತು 22ನೇ ಕಂತಿನ ಹಣನ ರಿಲೀಸ್ ಮಾಡಿದ್ದು ಅಂತ ಈಗ ಸರ್ಕಾರ ಉಲ್ಟಾ ಹೊಡಿತಾ ಇರುವಂತದ್ದು. ಸೊ ಇಷ್ಟು ದಿನ ಎಲ್ಲರಿಗೂ ಏನ್ ಹಣ ಜಮಾ ಆಯ್ತು, ನಿಮಗೆ ಖಾಲಿ 22ನೇ ಕಂತಿನ ಹಣದವರೆಗೂ ಮಾತ್ರನೇ ಸರ್ಕಾರ ರಿಲೀಸ್ ಮಾಡಿರೋದು ಅಂತ ಈಗ ಸ್ಟೇಟ್ಮೆಂಟ್ ನ ಕೊಡ್ತಾ ಇರುವಂತ ಸರ್ಕಾರ. 23ನೇ ಕಂತಿನ ಹಣನ ಕೊಟ್ಬಿಟ್ಟಿದೀವಿ, ನಾವು ಆಲ್ರೆಡಿ ರಿಲೀಸ್ ಮಾಡ್ಬಿಟ್ಟಿದೀವಿ, ನಿಮ್ಗೆ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಈಗ ಕೇಳಿದ್ರೆ ಇಲ್ಲ, ನಾವಿನ್ನ ರಿಲೀಸೇ ಮಾಡಿಲ್ಲ, ಅದು 22ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಣ್ಣೆ ಸವರ್ತಾ ಇರುವಂತ ಸರ್ಕಾರ. ಸೊ ಎನಿವೇಸ್ ಬಿಡಿ, 23 ಆದ್ರೇನು 22 ಆದ್ರೇನು ಇವಾಗ ಬರ್ಬೇಕಾಗಿದ್ದು ಬಂದಿದ್ಯಾ, 22ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದ್ಯಾ, ಅದು ಬಹಳ ಇಂಪಾರ್ಟೆಂಟು. ಸೊ ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ತಲೆ ಕೆಡ್ಸ್ಕೋಬೇಡಿ, ಯಾಕಂದ್ರೆ ಹಣ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಆಲ್ರೆಡಿ ಹಬ್ಬಕ್ಕಿಂತ ಮುಂಚೆನೆ ಹಣ ರಿಲೀಸ್ ಆಗಿತ್ತು. ಖಾತೆಗಳಿಗೆ ಹಂತವಾಗಿ ಎಲ್ಲರಿಗೂ ಹಣ ಜಮಾ ಆಗುತ್ತೆ. ನಿಮ್ಮ ಹಣ ಎಲ್ಲೂ ಹೋಗೋದಿಲ್ಲ, ಅದ್ರ ಬಗ್ಗೆ ನೀವು ವಿಶ್ವಾಸ ಇಟ್ಕೋಬಹುದು. ಅಂಡ್ ಹಣ ಕೂಡ ಜಮಾ ಆಗುತ್ತೆ. ನೆಕ್ಸ್ಟ್ 23, 24ನೇ ಕಂತಿನ ಹಣ ಯಾವಾಗ ಬರಬಹುದು ಅಂತ ನೀವೇನಾದ್ರೂ ಕೇಳಿದ್ರೆ, ಸದ್ಯದಲ್ಲಿ ನವೆಂಬರ್ 15ನೇ ತಾರೀಕಿನ ಮೇಲೆ ನಿಮಗೆ 23, 24 ಬರುವಂತ ಚಾನ್ಸಸ್ ಇದೆ. ಆದ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, 4,000 ಒಟ್ಟಿಗೆ ಅಂತೂ ಬರೋದಿಲ್ಲ. ಒಂದೇ ಕಂತಿನ ಹಣನ ಇವರು ಕೊಡೋದು. ಅದಾದ್ಮೇಲೆ ಮತ್ತೊಂದಷ್ಟು ರೀಸನ್ಸ್ ನ ಕೊಟ್ಟು ಆಮೇಲೆ 24 ಮುಂದಿನ ತಿಂಗಳು ಕೊಡ್ತಾರೆ, ಡಿಸೆಂಬರ್ಗೆ ಬರುತ್ತೆ. ಸೊ ಇವಾಗ ಏನಿದ್ರು 22 ಕ್ಲಿಯರೆನ್ಸ್ ಆಗ್ಬೇಕಾಗಿದೆ. 23 ಬಹುಶೇಕಡ 15th ಒಳಗಡೆ ಪ್ರೋಸೆಸ್ ಮಾಡುವಂತ ಚಾನ್ಸಸ್ ಇದೆ. ಅಂದ್ರೆ ಸರ್ಕಾರ ಟ್ರೆಜರಿಯಿಂದ ಅಮೌಂಟ್ ರಿಲೀಸ್ ಮಾಡೋ ಚಾನ್ಸಸ್ 15ನೇ ತಾರೀಕು ಒಳಗೆ. ಅದಾದ್ಮೇಲೆ ನಮಗೆ ಶುರು ಮಾಡಿದ್ರೆ ಇನ್ನ ಡಿಸೆಂಬರ್ 10, 15ನೇ ತಾರೀಕು ಒಳಗಡೆ 23ನೇ ಕಂತಿನ ಹಣ ಜಮಾ ಆಗುವಂತ ಚಾನ್ಸಸ್ ಇರೋದು. ಸೊ ಇಷ್ಟು ದಿನ ಎಲ್ಲರಿಗೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಇವಾಗ ವಾಪಸ್ ಉಲ್ಟಾ ಹೊಡೆದಿರುವಂತ ಸರ್ಕಾರ. ಸೊ ಇದು ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿಯ ಅಪ್ಡೇಟು. ಇನ್ನೇನೇ ಕನ್ಫ್ಯೂಷನ್ಸ್ ಇದ್ರು, ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಖಂಡಿತವಾಗ್ಲೂ ನಾನು ಕೊಡುವಂತ ಪ್ರಯತ್ನನ ಖಂಡಿತ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ಸ್. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ. ನಮಸ್ಕಾರ.